ಗುಡ್ ಮಾರ್ನಿಂಗ್ ಪ್ರೇಕ್ಷಕ ಪ್ರಭುಗಳು ಹೇಗಿದ್ರಿ? ಹೋಪ್ ಆಲ್ ಆರ್ ಫಿಟ್ ಆ್ಯಂಡ್ ಫೈನ್. ಸೊ ಇವತ್ತಿನ ಟೂರ್ ಪ್ಲಾನ್ ಬೈಕ್ ರೈಡ್ ಹಾಕ್ಕೊಂಡಿದ್ದೀವಿ. ಇಲ್ಲಿ ಹತ್ತಿ ಬೆಲೆಗೆ ಬಂದಿದ್ದೀವಿ. ಸೊ ಮೀಟಿಂಗ್ ಪಾಯಿಂಟ್ ಹಾಕ್ಕೊಂಡಿದ್ದೀವಿ. ನಾವು ಈ ಸಲ ತಮಿಳ್ನಾಡು ಕಡೆ ಹೋಗ್ತಾ ಇದ್ದೀವಿ. ಮುಲ್ಲುಮಲೈ ಫೋರ್ಟ್ ಅಂತ ಹೇಳಿ ಇಲ್ಲಿಂದ ಅಂದರೆ ನಾಗರಬಾವಿಯಿಂದ ವಿಜಯನಗರದಿಂದ ಅದನ್ನು BS ಟೋಲಿಂದ ಅರೌಂಡ್ 125 ಕಿಲೋಮೀಟರ್ಸ್ ಇದೆ. ಇಲ್ಲಿಂದ ಅರೌಂಡ್ 75 ಕಿಲೋಮೀಟರ್ಸ್ ಏನೋ ಇರ್ಬೋದು. ಇಟ್ಸ್ ಅ ರೈಡ್ ಆ್ಯಕ್ಚುಲಿ. ಲಾಸ್ಟ್ ಟೈಮ್ ನೀವು ಎಲ್ಲ ನೋಡಿದ್ರಿ ನಮ್ಮ ರೈಡ್ನ. ಸೊ ಇದು ನಮ್ಮ ಟೀಮ್ ಕಾಫಿ ಕುಡಿತಾ ಇದ್ದಾರೆ. ಸೊ ಇಲ್ಲಿಂದ 125 ಕಿಲೋಮೀಟರ್ಸ್ ಅಷ್ಟೇ, ಒಂದು ಶಾರ್ಟ್ ರೈಡ್ ಅಂತ ಅಂದ್ಕೊಂಡ್ವಿ. ಸಂಡೇ ಇವತ್ತು. ಸೊ ಬನ್ನಿ ನಮ್ಮ ಜೊತೆ ಮುಲ್ಲುಮಲೈ ಫೋರ್ಟ್ಗೆ ಹೋಗುವ. ಇದು ನಮ್ಮ ಸಂಚಾರಿ ಬೈಕರ್ಸು, ಇವರೇ ಅಡ್ಮಿನ್ನು ಸುಜಯ್ ಸರ್ ಅಂತ ಹೇಳಿ. ಸೊ ಎಲ್ಲ ಅವ್ರವ್ರ ಬೈಕ್ ಪಕ್ಕ ನಿಂತಿದ್ದಾರೆ. ಓಕೆ, ಇದು ನನ್ನ ಗಾಡಿ. ಇಲ್ಲಿ ಮುರುಗನ್ ಇಡ್ಲಿ ಅಲ್ಲಿ ಬ್ರೇಕ್ಫಾಸ್ಟ್ ನಿಲ್ಲಿಸಿದ್ವಿ. ಚೆನ್ನಾಗಿದೆ ಬ್ರೇಕ್ಫಾಸ್ಟು, ರೇಟು ಹಾಗೇ ಇದೆ. ಓಕೆ, ಒನ್ಸ್ ಇನ್ ವೈಲ್ ಪುಡಿ ಇಡ್ಲಿ ವಡ ತುಂಬ ಚೆನ್ನಾಗಿದೆ. ಸೊ ಹ್ಯಾವ್ ಎ ಲ್ಯಾವಿಶ್ ಬ್ರೇಕ್ಫಾಸ್ಟ್ ಮಾಡಿದ್ವಿ. ಸೊ ಇಲ್ಲಿಂದ ಈಗ ಮುಲ್ಲುಮಲೈ ಫೋರ್ಟ್ಗೆ ಹೊರಡ್ತೀವಿ. ಆ್ಯಕ್ಚುಲಿ ಫಸ್ಟು 17 ಜನ ಕನ್ಫರ್ಮ್ ಮಾಡಿದ್ರು. ಅಂದರೆ 30 ಜನ ನಮ್ಮ ಟೀಮ್ ಇರೋದು, ಆಮೇಲೆ 17 ಜನ ಕನ್ಫರ್ಮ್ ಮಾಡಿದರು. ಬಟ್ 17 ಜನದಲ್ಲಿ ಮತ್ತೆ ಬಂದಿದ್ದು ಬರೀ 8 ಜನ. ಯಾಕಂದರೆ ರೀಸೆಂಟಾಗಿ ನಮ್ಮ ಟೀಮು ಇದು ಲಡಾಖು ಸ್ಪಿಟಿ ವ್ಯಾಲಿ ಮಾಡ್ಕೊಂಬಂದ್ರು. ಕೆಲವು ಟಯರ್ಡ್ ಆಗಿದ್ದರು, ಕೆಲವು ಬರೋಕ್ಕಾಗಿಲ್ಲ, ಕೆಲವು ಬೈಕ್ ಪ್ರಾಬ್ಲಮ್ಮು. ಆ್ಯಕ್ಚುಲಿ ಆ ಟ್ರಿಪ್ಪಿಗೆ ನಾನು ಹೋಗಬೇಕಿತ್ತು ಲೇ ಲಡಾಖ್ಗೆ. ಬಟ್ ನಮ್ಮ ಫಾದರ್ ಇನ್ ಲಾಗ್ ಹುಷಾರಿರಲಿಲ್ಲ. ಬಟ್ ಅಲ್ಲಿ ಹೋದ್ಮೇಲೆ ಏನೋ ಹೆಚ್ಚು ಕಮ್ಮಿ ಆಗಬಾರ್ದು ಅಂಥೇಳಿ ಹೋಗಲಿಲ್ಲ. ಬಟ್ ಒಳ್ಳೆಯದಾಯಿತು, ನಾವು ಹೋಗಲಿಲ್ಲ. ಬಿಕಾಸ್ ವಾಸ್ ಕೌಂಟಿಂಗ್ ಈಸ್ ಡೇಸ್. ಸೊ ಇದು ಫಾಸ್ಟಲ್ಲಿ, ಹೀಗಾಗಿ ನಾನು ನನ್ನ ಮಗ ಹೋಗಲಿಲ್ಲ. ಸೊ ಇದಕ್ಕೆ ಅಟ್ಲೀಸ್ಟ್ ಒನ್ ಡೇ ತಾನೇ ಹೋಗಿ ಬರೋಣ ಅಂತ ಹೇಳಿ ಬಂದ್ವಿ. ಸೊ ನಾವು ವಿ ಆರ್ ಓನ್ಲಿ 8 ಪೀಪಲ್. ಸೊ ಇಲ್ಲಿ ಬ್ರೇಕ್ಫಾಸ್ಟ್ ಆಯಿತು. ಸೊ ಇಲ್ಲಿಂದ ಈಗ ಮುಲ್ಲುಮಲೈ ಫೋರ್ಟ್ಗೆ ಹೊರಡ್ತೀವಿ. ಬನ್ನಿ ಹೋಗುವ.
ಇದ್ದೀವಿ. ರೋಡ್ ನೋಡ್ತಾ ಇದ್ದೀರಾ, ಕಂಪ್ಲೀಟ್ ಆಫ್ ರೋಡಿಂಗು, ತುಂಬ ಸ್ಲಿಪ್ಪರ್ ಇದೆ, ಹುಷಾರಾಗಿ ಬರಬೇಕು. ಸ್ವಲ್ಪ ಮಿಸ್ ಆದರೆ ಗೋವಿಂದ. ಸೊ ಇನ್ನೂ ಅರ್ಧ ಹತ್ತಬೇಕು. ನಾವು ಅರ್ಧ ಬಂದು ಕಾಯ್ತಾ ಇದ್ದೀವಿ ನಮ್ಮ ಸ್ನೇಹಿತರಿಗೆ. ಸೊ ಅವ್ರಿಗೆ ವೆಯ್ಟ್ ಮಾಡ್ತಾ ಇದ್ದೀವಿ. ವ್ಯೂ ಅಂತೂ ತುಂಬ ಚೆನ್ನಾಗಿದೆ. ಆಫ್ ರೈಡಿಂಗ್ ಅಂತ ಬಂದಿದ್ದರಿಂದ ಅದು ಇರಲೇಬೇಕು, ಅದಿದ್ರೇ ಮಜಾ. ಟೂ ವೀಲರ್ಗೆ ಸ್ವಲ್ಪ ರಿಸ್ಕ್ ಇದೆ, ತುಂಬ ಡೀಪ್ ಇದೆ. ಕೆಲವರು ಅಲ್ಲಿ ನಿಂತ್ಕೊಂಡಿದ್ದಾರೆ, ಯಾರು ಗೊತ್ತಾಗ್ತಾ ಇಲ್ಲ. ಸೊ ಅದೊಂದಿಷ್ಟು ಜನ ಬ್ರೇಕ್ ತೊಗೊಂಡು ಅಲ್ಲಿಂದ ಬರ್ತಾರೆ. ನಾವು ಮೇಲೆ ಬ್ರೇಕ್ ತೊಗೊಂಡಿದ್ದೀವಿ. ನಮಗೆ ಸುಮಾರು ಜನ ಬೈಕರ್ಸ್ ಬಂದಿದ್ದಾರೆ. ಇಟ್ಸ್ ಬೈಕರ್ಸ್ ಸ್ಪಾಟ್. ಒನ್ ಡೇ ಬೋಟಿಂಗ್ ಬರ್ಬೋದು, ಅಷ್ಟು ಬ್ಯೂಟಿಫುಲ್ ಆಗಿದೆ. ನೋಡಿ, ನಮ್ಗೆ ಮುಂಚೆನೇ ಇನ್ನು ನಮ್ಮ ಟೀಮು ಅಲ್ಲಿ ನೋಡಿ, ಅಲ್ಲೊಂದು 3 ಜನ ನಮ್ಮವರು, ಅವ್ರು ಅಲ್ಲಿ ಮೇಲಿದ್ದಾರೆ. ನಾನು ಇಲ್ಲಿ ಮಧ್ಯ ಇದ್ದೀನಿ. ಇನ್ನೊಂದು ಜನ ಕಾಯ್ತಾ ಇದ್ದೀವಿ. ಅವ್ರು ಪುಣ್ಯಾತ್ಮ ಯಾರೋ ಕಾರ್ ತಂದಿದ್ದಾರೆ. ಯಪ್ಪ ಕಷ್ಟ ಈ ಕಾರ್ಗಳೆಲ್ಲ ಹೋಗೋದು, ಜಾಡ್ಕೊಂಡು ಹೋಗೋದು. ಕೇರಳ ಗಾಡಿ. ಒಂದು 75% ಬಂದಿದ್ವಿ. ಇನ್ನು ನೋಡಿ ಅಲ್ಲಿ ಮೇಲೆ, ಅಲ್ಲಿ ಮೇಲೆ ಹೋಗ್ಬೇಕು. ಸೊ ಇನ್ನೂ ಇಬ್ಬರು ಬರಬೇಕು. ಸೊ ಅಲ್ಲಿ ವೆಯ್ಟ್ ಮಾಡ್ತಾ ಇರೋದು. 650cc ಮೀಟಿಯರ್ ಚೂರು ಕಷ್ಟ ಬರೋದು, ಗ್ರೌಂಡ್ ಕ್ಲಿಯರೆನ್ಸ್ ಕಮ್ಮಿ ಇದೆ. ಮಿಕ್ಕಿದ ಬೈಕೆಲ್ಲ ರೀಚ್ ಆಗಿದ್ದೀವಿ. ಸೊ ಇಲ್ಲಿ ಟೀ ಕಾಫಿ ಕುಡಿದು ನೋಡಿ, ಇಲ್ಲಿ ಹೋಟ್ಲ್ ಇಟ್ಟಿದ್ದು ಚಿಕ್ಕದಾಗಿ, ಬಿಸಿ ಬೋಂಡಾ ಬಜ್ಜಿ ಟೀ ಕಾಫಿ ಸಿಗುತ್ತೆ. ಸೊ ಇದನ್ನು ಮುಗಿಸ್ಕೊಂಡು ಈಗ ನೋಡಿ ಎಲ್ಲರೂ ಬಂದಾಯಿತು. ಇಬ್ಬರಿಗೆ ವೆಯ್ಟ್ ಮಾಡ್ತಾ ಇದ್ದೀವಿ. ನೋಡಿ ಅಲ್ಲಿ ಮೇಲೆ ಬೈಕ್ಸ್ ಬರ್ತಾ ಇದೆ ನೋಡಿ. ಸೊ ಆ ರೂಟಲ್ಲಿ ಹೋಗ್ಬೇಕೀಗ. ಗೈಸ್ ಫೈನಲಿ ರೀಚ್ ಮಾಡಿದ್ವಿ. ಮತ್ತು ಕೆಲಸ ನಡೀತಾ ಇದೆ. ಸೊ ಬೈಕೆಲ್ಲ ನಾವು ಇಲ್ಲೇ ಪಾರ್ಕ್ ಮಾಡಿ, ಗಾಡಿ ಇಲ್ಲೇ ಪಾರ್ಕ್ ಮಾಡಿದ್ದಾರೆ. ಸೊ ನಾವು ಇಲ್ಲೇ ಪಾರ್ಕ್ ಮಾಡಿದ್ದೀವಿ. ಇಲ್ಲಿಂದ
ಮೇಲೆ ನಡ್ಕೊಂಡು ಹೋಗ್ಬೇಕು. ಸಿಕ್ಕಾಪಟ್ಟೆ ಬಿಸಿಲಿದೆ. ನಮ್ಮದು 2 ಬೈಕ್ ಮೇಲೆ ಬರಲಿಲ್ಲ. ಒಂದು ಮೀಟಿಯೋ 650 ಮೇಲೆ ಬರೋಕ್ಕಾಗಲಿಲ್ಲ. ಇನ್ನೂ ಇದ್ದರು, ಕಪಲ್ ಇದ್ದರು, ಹಿಮಾಲಯ 450, ಬಟ್ ಅವರು ಬರೋಲ್ಲ ಅಂತಂದರು. ಸೊ 8 ಗಾಡಿ ಬಂದಿದ್ದೀವಿ ಅನ್ಸುತ್ತೆ, 2 ಗಾಡಿ ಬಂದಿಲ್ಲ. ಸುಮ್ಮನೆ ಮೇಲೆ ಹೋಗುವ. ಒನ್ಗಾಕಿ 0.6 ಅಲ್ಲಿ ಗೈಸ್, ನೋಡಿದ್ರ ಬಲ್ಲುಮಲೈ ಫೋರ್ಟ್ ಘಾಟ್ ಸೆಕ್ಷನ್ಸ್ ನೀವು ಎಂಜಾಯ್ ಮಾಡಿದ್ರಿ. ಆಫ್ ರೋಡಿಂಗ್ ನೀವು ಎಂಜಾಯ್ ಮಾಡಿದ್ರಿ ಅನಿಸುತ್ತೆ. ಆ್ಯಂಡ್ ಡ್ರೋನ್ ಶಾರ್ಟ್ಸ್ ತೊಗೊಂಡಿದ್ದೆ. ಐ ಹೋಪ್ ಯು ಲೈಕ್ ಇಟ್. ಬಟ್ ಏನಂತಂದರೆ ಅಲ್ಲಿ ಬಿಸಿಲು ಜಾಸ್ತಿ. ನಾನು ವಾಟ್ ಐ ರೆಕಮೆಂಡ್ ಇಸ್ ಆದಷ್ಟು ಬೆಳಗ್ಗೆ ನೀವು ಹೋದರೆ ಒಳ್ಳೆಯದು. ಸೊ ಒಳ್ಳೆಯದು, ನೀವು ಸನ್ರೈಸ್ ನೋಡ್ಬೋದು, ಅಥವಾ ನೀವು ಸಾಯಂಕಾಲ ಹೋದರೆ ಸನ್ಸೆಟ್ ನೋಡೋದು 5 ಗಂಟೆ ಮೇಲೆ. ಸೊ ಈ ಮಧ್ಯೆ ಇದೆಯಲ್ಲ, ನಾವು ಹೋಗಿದ್ದ ಟೈಮು ಅದು ತುಂಬ ಬಿಸಿಲು, ಬಂಡೆ ಕಾದಿರುತ್ತೆ, ನೀವು ಎಕ್ಸಾಸ್ಟ್ ಆಗ್ತೀರಿ. ನಾವು ಅಲ್ಲಿ ನೋಡಿ ಎಷ್ಟು ಎಕ್ಸಾಸ್ಟ್ ಆಗಿದ್ವಿ. ನಾವು ಅಲ್ಲಿ ಬ್ಲಾಗ್ನ ಕ್ಲೋಸ್ ಮಾಡೋಕ್ಕೆ ಆಗಿಲ್ಲ, ಅಲ್ಲಿಂದ ಬಂದರೆ ಸಾಕಪ್ಪ ಅನಿಸ್ಬಿಟ್ಟಿತ್ತು. ಅಂದರೆ ಅಷ್ಟು ಬಿಸಿಲಿತ್ತು. ನಾವು ಇಳಿಬೇಕಾದ್ರೆ ತುಂಬ ಟೈಮ್ ತೊಗೊಂತು, ಯಾಕಂದರೆ ತುಂಬ ಮಣ್ಣಿದೆ, ಸ್ಕಿಡ್ ಆಗ್ತಾಯಿತ್ತು. ಸೊ ಹೀಗಾಗಿ ಸ್ಲೋವಾಗಿ ಬಂದ್ವಿ. ಹಾಗೆ ಡೈರೆಕ್ಟಾಗಿ ಮನೆಗೆ ಬಂದು ಮಾತಾಡೋಣ ಅಂಥೇಳಿ ಇಲ್ಲಿ ಮನೆಗೆ ಬಂದ್ವಿ. ಸೊ ವಾಕ್ ಕ್ಲೋಸ್ ಮಾಡೋಣ ಅಂಥೇಳಿ. ಹೋಪ್ ಯು ಲೈಕ್ ದಿಸ್ ಬಲ್ಲುಮಲೈ ಫೋರ್ಟ್. ಬಟ್ ಆ್ಯಕ್ಚುಲಿ ನೋಡಿದ್ರಿ ಡ್ರೋನ್ ಶಾಟ್ಸಲ್ಲಿ ಫೋರ್ಟ್ ಅಂತ ಏನಿಲ್ಲ, ಒಂದು ದೇವಸ್ಥಾನ ಇದೆ. ಬಟ್ ಬೇಸಿಕ್ಲಿ ಅದು ರೈಡು ಮತ್ತು ಅದು ಆಫ್ ರೋಡಿಂಗ್ ಒಂದು ಏನು ಸಿಗುತ್ತೆ ಅಷ್ಟೇ. ಅದು ಬಿಟ್ಟರೆ ಮೇಲ್ಗಡೆ ಏನಿಲ್ಲ. ಹಿಂದೆ ನಾವು ಲಾಸ್ಟ್ ಟೈಮ್ ಹೋದಾಗ ನಾವು ಮಲ್ಲಪ್ಪಕೊಂಡ ಹಿಲ್ಸ್ ಹೋಗಿದ್ವಿ. ಸೊ ಆ ಥರ ಒಂದು ದೇವಸ್ಥಾನ ಒಂದು ಇರಲಿಲ್ಲ, ಅಲ್ಲಿ ಚಿಕ್ಕದಾಗಿತ್ತು. ಬಟ್ ಬೇಸಿಕ್ಲಿ ರೈಡ್ ಅಷ್ಟೇ, ಬೇರೆ ಏನೂ ಅಲ್ಲ. ಲೊಕೇಶನ್ಸ್ ಅಂತ ಇದೆಲ್ಲ ಅರ್ಲಿ ಮಾರ್ನಿಂಗ್ ಹೋದರೆ ಒಳ್ಳೆಯದು, ಅಥವಾ 5 ಗಂಟೆ ಮೇಲೆ ಹೋದರೆ ಒಳ್ಳೆಯದು. ಸೊ ಹೋಪ್ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಚೆನ್ನಾಗಿ ತಿನ್ನಿ, ಚೆನ್ನಾಗಿ ಎಕ್ಸರ್ಸೈಸ್ ಮಾಡಿ, ಆರೋಗ್ಯವಾಗಿರಿ. ಜೈ ಹಿಂದ್, ಜೈ ಕರ್ನಾಟಕ.